ಸುಮ್ನೆ ಹಂಗೆ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೇ ನಡ್ಕೊಂಡು ಹೋಗ್ತಾ ಇದೀರಾ, ಅಕ್ಕಪಕ್ಕ ಬಂಗಾರ ವಜ್ರ ವೈಡೂರ್ಯಗಳ ಮಾರಾಟ, ಒಂದು ಗೋಡೆಕಿನ ಇನ್ನೊಂದು ಸುಂದರವಾದ ಗೋಡೆ, ಆ ಒಂದೊಂದು ಗೋಡೆಗೆ ಸುಂದರವಾದ ಬಾಗಿಲು, ಆ ಒಂದೊಂದು ಬಾಗಿಲಿಗೆ ಒಬ್ಬೊಬ್ಬ ಕಾವಲುಗಾರ. ತುಂಬಾ ಖುಷಿ ಆಗುತ್ತಲ್ವಾ? ಇದೇ ತರ ಖುಷಿ ಡೊಮಿಂಗೋ ಪೇಸ್ ಹಾಗೂ ಅಬ್ದುಲ್ ರಜಾಕ್ ಆಗಿತ್ತಂತೆ. ಅವರಿಬ್ರು ವಿದೇಶಿ ಪ್ರವಾಸಿಗರು. ಅವ್ರು ಎಷ್ಟೇ ಹೊರ ದೇಶಗಳನ್ನ ನೋಡ್ಕೊಂಡು ಬಂದಿದ್ರು, ಈ ಜಾಗನ ನೋಡಿದ್ಮೇಲೆ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಯಾವ್ದಿದು ಜಾಗ? ಆ ಜಾಗನೇ ವಿಜಯನಗರ, ಆ ಸಾಮ್ರಾಜ್ಯನೇ ವಿಜಯನಗರ ಸಾಮ್ರಾಜ್ಯ. ಕ್ರಿಸ್ತ ಶಕ ಸುಮಾರು 1300. ದಕ್ಷಿಣ ಭಾರತದ ಸಾಮ್ರಾಜ್ಯದ ಮೇಲೆ ಹಿಡಿತಾ ಇರಲಿಲ್ಲ, ಒಂದು ಬಲಿಷ್ಠವಾದ ಸಾಮ್ರಾಜ್ಯ ಇರಲಿಲ್ಲ. ಯಾವ ಸಣ್ಣ ಸಣ್ಣ ಸಾಮ್ರಾಜ್ಯಗಳಿದ್ವೋ ಅವರವರ ಮಧ್ಯೆನೇ ಮನಸ್ತಾಪಗಳು, ಅವರವರ ಮಧ್ಯೆನೇ ಯುದ್ಧಗಳು. ಉತ್ತರದಿಂದ ಹೊಸ ರಾಜರು ನಿಧಾನವಾಗಿ ದಕ್ಷಿಣ ಭಾರತಕ್ಕೆ ಆಕ್ರಮಣ. ವ್ಯಾಪಾರ ಸುರಕ್ಷತೆ ಇರಲಿಲ್ಲ, ಹಳ್ಳಿಗಳ ಮೇಲೆ ದಾಳಿ, ದೇವಸ್ಥಾನಗಳಿಗೂ ಅಪಾಯ, ಜನರಿಗೆ ಭಯ ಸ್ಟಾರ್ಟ್ ಆಯ್ತು. ಅದೇ ಸಮಯಕ್ಕೆ ಇತಿಹಾಸನ ಬದಲಾಯಿಸಕ್ಕೆ ಬಂದ್ರು ಹರಿಹರ ಹಾಗೂ ಬೊಕ್ಕರಾಯ. ಅವರಿಬ್ರು ಅನ್ಕೊಂಡಿದ್ದು ಒಂದೇ, ನಾವುಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ಒಬ್ಬೊಬ್ಬರಾಗಿ ಒಬ್ಬೊಬ್ರು ಸಾಯ್ತಾರೆ ಹಾಗೂ ಸೋಲ್ತಾರೆ ಅಂತ. ಕ್ರಿಸ್ತ ಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯನ ಸ್ಥಾಪಿಸಿದ್ರು. ಬಟ್ ನೆನ್ಪಿಟ್ಕೊಳ್ಳಿ, ಇದು ದುರಾಸೆಯಿಂದ ಆಗಿದ್ದಲ್ಲ, ತಮ್ಮ ರಕ್ಷಣೆಗಾಗಿ ಆಗಿದ್ದ ಸಾಮ್ರಾಜ್ಯ. ಇಲ್ಲಿ ಕುತೂಹಲ ಗೂಡಿಸೋ ವಿಷಯ ಏನಂದ್ರೆ, ಅವರು ಹಂಪಿನೇ ಯಾಕೆ ತನ್ನ ರಾಜಧಾನಿಯಾಗಿ ಆಯ್ಕೆ ಮಾಡಿದ್ರು ಅಂತ. ಯಾರ ಕಣ್ಗೂ ಬೀಳ್ದಿರೋ ಹಂಪಿ ಅವ್ರಿಗೆ ಯಾಕೆ ಬಿತ್ತು? ಅವ್ರ ಆ ಜಾಗನ ಹಾಗೆ ಹೋಗಿ ದಿಢೀರಂತ ಆಯ್ಕೆ ಮಾಡಲಿಲ್ಲ, ಎಲ್ಲ ಪರಿಶೀಲಿಸಿ ಆಯ್ಕೆ ಮಾಡಿದ್ರು. ಇವತ್ತಿನ ಹಂಪಿ ಆಗಿನ ವಿಜಯನಗರ. ಸುತ್ತಲೂ ಬಂಡೆಕಲ್ಗಳು, ಸಣ್ಣ ಸಣ್ಣ ದಾರಿಗಳು, ಸೇನೆಗಳಿಗೆ ಅಡ್ಡಿಯಾಗೋ ಬೆಟ್ಟಗಳು, ಹಂಗೆ ಇನ್ನೊಂದ್ ಕಡೆ ಹರಿತಾ ಇರೋ ತುಂಗಭದ್ರಾ ನದಿ. ಇಲ್ಲಿ ಶತ್ರುಗಳ ಕುದುರೆನೂ ವೇಗವಾಗಿ ಓಡ್ತಾ ಇರ್ಲಿಲ್ಲ. ಎಷ್ಟೇ ದೊಡ್ಡ ಸೇನೆ ಇದ್ರೂ ತುಂಬಾ ಜಲ್ದಿ ಆಯಾಸ ಆಗ್ಬಿಡೋದು. ಅಬ್ದುಲ್ ರಜಾಕ್ ಹೇಳೋದೇನಂದ್ರೆ, ಇವ್ರ ಸಾಮ್ರಾಜ್ಯಕ್ಕೆ ಪ್ರಕೃತಿನೇ ಕಾವಲುಗಾರ ಅಂತ. ಅದ್ಭುತ ಅಲ್ವಾ? ವಿಜಯನಗರ ಒಂದು ಶ್ರೀಮಂತ ಸಾಮ್ರಾಜ್ಯ ಅಂತ ಎಲ್ರಿಗೂ ಗೊತ್ತು, ರಸ್ತೆಯಲ್ಲಿ ಬಂಗಾರ ಮಾರಾಟ ಮಾಡ್ತಾ ಇದ್ದು ಗೊತ್ತು. ಆದ್ರೆ ಅದು ಒಂದೇ ಸಾರಿಗೆ ಶ್ರೀಮಂತ ಸಾಮ್ರಾಜ್ಯ ಆಗಿಲ್ಲ. ಮೊದ್ಲಿಗೆ ವ್ಯಾಪಾರ ಮಾರ್ಗಗಳನ್ನ ಹಿಡಿದ್ರು. ಯಾವುದೇ ಗೂಡ್ಸ್ ಹೋಗ್ಬೇಕಂದ್ರೂ ವಿಜಯನಗರ ಮೂಲಕನೇ ಹೋಗ್ಬೇಕು. ಎರಡನೇದಾಗಿ ಪಶ್ಚಿಮ ಕರಾವಳಿ ಬಂದರು ಸಂಪರ್ಕ, ವೆಸ್ಟ್ ಕೋಸ್ಟ್ ಪೋರ್ಟ್ಸ್, ವಿದೇಶಿ ವ್ಯಾಪಾರರಿಗೆ ಅನುಕೂಲವಾಯಿತು. ಮೂರನೇದಾಗಿ ಹತ್ರ ಇದ್ದಿದ್ದ ಪ್ರದೇಶದಿಂದ ವಜ್ರಗಳ ವ್ಯಾಪಾರ. ನಾಲ್ಕನೇದಾಗಿ ತೆರಿಗೆ ಅಥವಾ ಟ್ಯಾಕ್ಸ್ ಸರಿಯಾಗಿ ಸಂಗ್ರಹಿಸ್ತಾ ಇದ್ರು. ಇದರಿಂದ ವರ್ಷಗಟ್ಲೆ ಹಣ ನಿರಂತರವಾಗಿ ಬರ್ತಾ ಇತ್ತು. ಇವರು ವಜ್ರ ಬಂಗಾರಗಳನ್ನ ರಸ್ತೆಯಲ್ಲಿ ಹಣ್ಣು ತರಕಾರಿಗಳ ತರ ಮಾರ್ತಾ ಇದ್ರು. ಅದು ಯಾವ್ದು ಸೆಕ್ಯೂರಿಟಿ ಇಲ್ದಿರ. ಹೇಗೆ? ಏನಕ್ಕೆ ಅಂದ್ರೆ ಅಲ್ಲಿನ ಕಾನೂನಿನ ವ್ಯವಸ್ಥೆ, ಶಿಕ್ಷೆಗಳು ತಕ್ಷಣ ಕೊಡ್ತಾ ಇದ್ರು. ಹಾಗೆ ಅಲ್ಲಿನ ಅಧಿಕಾರಿಗಳ ಮೇಲೆ ಕಣ್ಣು ಯಾವಾಗ್ಲೂ ಇರ್ತಾ ಇತ್ತು. ಜನರಿಗೆ ಕಳ್ಳನ ಭಯ ಇರಲಿಲ್ಲ, ಕಾನೂನಿನ ಭಯ ಇತ್ತು. ಹಾಗೆ ಇಲ್ಲಿ ಇನ್ನೊಂದೇನ್ ಗಮನಿಸಬಹುದು ಅಂದ್ರೆ, ಕುದುರೆಗಳಿಗೆ ಬಂಗಾರಕ್ಕಿನ ಬೆಲೆ ಜಾಸ್ತಿ. ಏನಕ್ಕೆ? ದಕ್ಷಿಣ ಭಾರತದಲ್ಲಿ ಅಂದ್ರೆ ಸೌತ್ ಇಂಡಿಯಾ ಅಲ್ಲಿ ಬಲಿಷ್ಠವಾದ ಯುದ್ಧದ ಕುದುರೆ ಇರ್ತಾ ಇರ್ಲಿಲ್ಲ. ಇವರು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂತ ಇದ್ರು. ಅರೇಬಿಯಾ, ಪರ್ಷಿಯಾ, ಪೋರ್ಚುಗೀಸ್ ಹಾಗೂ ಇನ್ನು ಹಲವಾರು ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂತ ಇದ್ರು. ಇವರ ಲಾಜಿಕ್ ಏನಂದ್ರೆ, ಯುದ್ಧನ ಗೆಲ್ಲಕ್ಕೆ ಒಂದು ತರಹದ ಸಹಾಯ ಆಗ್ಬೋದು ಅಂತ. ಹೀಗೆ ಕೆಲವು ವರ್ಷಗಳ ನಂತರ ಕ್ರಿಸ್ತ ಶಕ 1509ರಲ್ಲಿ ಕೃಷ್ಣದೇವರಾಯ ಪಟ್ಟಕ್ಕೆ ಬರ್ತಾರೆ. ಆ ಸಮಯದಲ್ಲಿ ವಿಜಯನಗರಕ್ಕೆ ಎಲ್ಲಾ ಕಡೆಯಿಂದ ಶತ್ರುಗಳು, ಉತ್ತರದ ಸುಲ್ತಾನರು, ದಕ್ಷಿಣದಲ್ಲಿ ಶತ್ರುಗಳು, ಗಡಿಯ ಮೇಲೂ ಒತ್ತಡ. ಇಷ್ಟೊಂದು ಶತ್ರುಗಳು ಏನಕ್ಕಂದ್ರೆ ವಿಜಯನಗರ ಅಷ್ಟು ಶ್ರೀಮಂತವಾದ ಸಾಮ್ರಾಜ್ಯ ಆಗಿತ್ತು. ಆಗಿನ ಕಾಲದಲ್ಲೇ ರಸ್ತೆಯಲ್ಲಿ ಬಂಗಾರ ವಜ್ರ ವೈಡೂರ್ಯಗಳನ್ನ ಮಾರ್ತಾ ಇದ್ರು ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಕೃಷ್ಣದೇವರಾಯ ತಿಳ್ಕೊಂಡಿದ್ ಒಂದೇ ವಿಷಯ, ರಾಜ ದುರ್ಬಲ ಆದ್ರೆ ಸಾಮ್ರಾಜ್ಯ ಮುರಿಯುತ್ತೆ, ಸೇನೆ ದುರ್ಬಲವಾಗುತ್ತೆ ಅಂತ. ಅದರಿಂದಾನೇ ಅವನು ಮೊದ್ಲಿಂದನು ತುಂಬಾ ಕಠಿಣವಾಗಿ ಸಾಮ್ರಾಜ್ಯ ಆಳ್ತಾ ಇದ್ದ. ಹಂಗೆ ಅವನು ಬರೀ ಅರಮನೆಯಲ್ಲಿ ಕುತ್ಕೊಂಡು ಸಾಮ್ರಾಜ್ಯ ಆಳ್ತಾ ಇರ್ಲಿಲ್ಲ, ಅವನೇ ಮುಂದೆ ನಿಂತು ಯುದ್ಧ ಮಾಡ್ತಾ ಇದ್ದ. ಅವ್ನು ನಂಬ್ತಾ ಇದ್ದು ಒಂದೇ, ಸೇನೆ ರಾಜನನ್ನ ನೋಡ್ಬೇಕು, ಅದರಿಂದ ಶಿಸ್ತಾಗಿರ್ತಾರೆ ಅಂತ. ಹಾಗೆ ಯಾರಾದ್ರೂ ಅಧಿಕಾರಿ ಲಂಚ ತಗೊಂಡ್ರೆ, ರೈತರಿಗೆ ಮೋಸ ಮಾಡಿದ್ರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರೆ ಕಠಿಣವಾದ ಶಿಕ್ಷೆ ನೀಡ್ತಾ ಇದ್ರು. ಅದರಿಂದ ಏನು, ಜನರಿಗೆ ಇವನ್ ಮೇಲೆ ತುಂಬಾ ನಂಬಿಕೆ. ನಾನು ಹಾಗೆ ಹೇಳ್ದಾಗೆ ಜನರಿಗೆ ಕಳ್ತನದ ಬಗ್ಗೆ ಚಿಂತೆ ಇರಲಿಲ್ಲ, ಕಾನೂನಿನ ಬಗ್ಗೆ ಚಿಂತೆ ಇತ್ತು. ಹಾಗೂ ಇವನು ವ್ಯವಸಾಯನ ಬರೀ ಜನರ ಜವಾಬ್ದಾರಿ ಅನ್ಕೊಂಡಿರ್ಲಿಲ್ಲ, ರಾಜ್ಯದ ಜವಾಬ್ದಾರಿ ಅನ್ಕೊಂಡಿದ್ದ. ಸಾಮ್ರಾಜ್ಯ ಅನ್ನೋದು ಸಂಪತ್ತಿನಿಂದ ಅಲ್ಲ, ನಾವು ತಿನ್ನೋ ಆಹಾರದಿಂದ ನಿಲ್ಲುತ್ತೆ ಅಂತ ಹೇಳ್ತಾನೆ. ಅವನು 3 ಮುಖ್ಯವಾದ ವಿಷಯಗಳಿಗೆ ಗಮನ ಕೊಡ್ತಾ ಇದ್ದ: ನೀರು ಮತ್ತು ನೀರಾವರಿ, ನ್ಯಾಯವಾದ ತೆರಿಗೆ, ರೈತರ ಭೂಮಿ ರಕ್ಷಣೆ. ಇದರಿಂದ ಸೇನೆ ಹಾಗೂ ಜನರಿಗೆ ಆಹಾರದ ಕೊರತೆ ಇರ್ತಾ ಇರ್ಲಿಲ್ಲ. ಇದು ವಿಜಯನಗರ ಬಲವಾದ ಸಾಮ್ರಾಜ್ಯ ಆಗಕ್ಕೆ ಒಂದು ದೊಡ್ಡ ಕಾರಣ. ಇಷ್ಟೆಲ್ಲ ಅವನೊಬ್ನಿಂದ ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಸ್ವತಃ ಅವನೇ ಹೋಗಿ ಎಲ್ಲವನ್ನ ನೋಡ್ತಾ ಇದ್ದ, ಅಧಿಕಾರಿಗಳನ್ನು ಪರಿಶೀಲಿಸ್ತಾ ಇದ್ದ, ವರದಿ ಕೇಳ್ತಾ ಇದ್ದ, ತಕ್ಷಣ ಕ್ರಮಗಳನ್ನು ತಗೊಳ್ತಾ ಇದ್ದ. ಆದ್ರೆ ಇಲ್ಲೇ ಬರೋದು ಒಂದು ದುರಂತ. ಇತಿಹಾಸ ಹೇಳ್ತಾ ಇದ್ದಿದ್ದು ಒಂದೇ, ಒಬ್ಬ ವ್ಯಕ್ತಿಯ ಮೇಲೆ ನಿಂತ ವ್ಯವಸ್ಥೆ ಅಪಾಯಕರ.
ಕ್ರಿಸ್ತಶಕ 1529ರಲ್ಲಿ ಕೃಷ್ಣದೇವರಾಯ ತನ್ನ ಕೊನೆ ಉಸಿರನ್ನ ಬಿಡ್ತಾನೆ. ಅನಾರೋಗ್ಯದಿಂದ ಸಾವನ್ನಪ್ತಾನೆ. ಆದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಅವನು ಅನಾರೋಗ್ಯದಿಂದ ಸತ್ತಿಲ್ಲ, ವಿಷ ಹಾಕಿ ಸಾಯಿಸಿದ್ರು ಅಂತ. ಆದ್ರೆ ಯಾವುದೇ ಎವಿಡೆನ್ಸ್ ಇಲ್ಲ. ಆದ್ರಿಂದ ಇತಿಹಾಸಕಾರರು ಇದು ಕಾಯಿಲೆ ಹಾಗೂ ದೀರ್ಘಕಾಲದ ಶ್ರಮದಿಂದ ಸಾಯ್ತಾನೆ ಅಂತ. ಕೃಷ್ಣದೇವರಾಯ ಆದ್ಮೇಲೆ ಬರೋದೇ ಅವನ ಸಹೋದರ ಅಚ್ಯುತ ದೇವರಾಯ. ಗ್ಯಾಪ್ನ ಇಟ್ಕೊಳ್ಳಿ, ಅವನ್ ಕೈಯಲ್ಲಿ ಅಧಿಕಾರ ಹೋದ್ಮೇಲೆ ಆ ಅಧಿಕಾರ ಅರಮನೆಯ ಗುಂಪುಗಳಿಗೆ ಸೇರ್ತು. ಕುಸಿತ ಹೊರಗಡೆಯಿಂದ ಆಗ್ತಾ ಇರ್ಲಿಲ್ಲ, ಅರಮನೆಯ ಒಳಗಡೆ ಆರಂಭ ಆಯ್ತು. ಅಚ್ಯುತ ದೇವರಾಯನ ನಂತರ ಅವನ ನಿಜವಾದ ಅಧಿಕಾರ ಅಳಿಯ ರಾಮರಾಯ ಕೈಗೆ ಹೋಯ್ತು. ಅವನು ರಾಜ ಅಲ್ಲ, ಆದ್ರೆ ರಾಜರನ್ನ ಕಂಟ್ರೋಲ್ ಮಾಡ್ತಾ ಇದ್ದ. ಅವನು ರಾಜ ಕುಟುಂಬಕ್ಕೆ ಮದುವೆಯ ಮೂಲಕ ಸಂಬಂಧ. ಅದಕ್ಕೆ ಅವನ ಅಳಿಯ ರಾಮರಾಯ ಅಂತ ಕರೀತಾರೆ. ಅವನು ಚತುರ, ಇಂಟೆಲಿಜೆಂಟ್. ಅವನ ಆತ್ಮವಿಶ್ವಾಸನೇ ಅವನಿಗೆ ಧೈರ್ಯ. ರಾಮರಾಯನಿಗೆ ಏನಕ್ಕೆ ಅಧಿಕಾರದ ಶಕ್ತಿ ಬಂತು? ಕೃಷ್ಣದೇವರಾಯ ಆದ್ಮೇಲೆ ರಾಜರು ತುಂಬಾ ದುರ್ಬಲವಾಗಿದ್ರು, ಅಷ್ಟು ಬಲಿಷ್ಠವಾಗಿರ್ಲಿಲ್ಲ. ಸಾಮಂತರಿಗೆ ದಾರಿ ಬೇಕಾಗಿತ್ತು. ಹಾಗೆ ರಾಮರಾಯ ಸೇನಾ ಜನರಲ್ ಗಳನ್ನ ಹಿಡ್ದ, ತನ್ನವರಿಗೆ ಮಾತ್ರ ಅಧಿಕಾರನ ಕೊಡಕ್ ಸ್ಟಾರ್ಟ್ ಮಾಡ್ದ. ರಾಜ ಸಿಂಹಾಸನದಲ್ಲಿದ್ರು ಅಧಿಕಾರ ಇವಂದಾಗ್ತಾ ಇತ್ತು. ಇದನ್ನೇ ಹೆಸರಿಲ್ಲದ ಅಧಿಕಾರ ಅಂತ ಹೇಳ್ತಾರೆ. ಇವನ್ ದೊಡ್ಡ ತಪ್ಪೇನ್ ಮಾಡ್ದ ಅಂದ್ರೆ, ಡಕ್ಕನ್ ಪ್ರದೇಶದಲ್ಲಿ ಹಲವಾರು ಸುಲ್ತಾನರು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ದ್ವೇಷ. ಅದೇ ಟೈಮಲ್ಲಿ ಇವನ್ ಏನ್ ಯೋಚನೆ ಮಾಡ್ದ ಅಂದ್ರೆ, ಇವ್ರುಗಳು ಜಗಳ ಆಡ್ಲಿ, ಆದ್ರೆ ನಾನು ಎಲ್ಲಾರ್ಕಿನ ಮೇಲಿರ್ಬೇಕು ಅಂತ. ಹಂಗೆ ಯೋಚನೆ ಮಾಡಿನೇ ಇವನೇನ್ ಮಾಡ್ದ, ಒಬ್ಬರ ಪರ ನಿಂತ್ಕೊಂಡ. ಅವ್ರು ಗೆದ್ದಾದ್ಮೇಲೆ ಅವ್ರಿಗೆ ಮೋಸ ಮಾಡ್ದ, ಮತ್ತೆ ಅವರಾದ್ಮೇಲೆ ಇನ್ನೊಬ್ರು ಅವ್ರಿಗೂ ಮೋಸ ಮಾಡ್ದ, ಮತ್ತೆ ಇನ್ನೊಬ್ರು. ಅದೇ ತರ ಮಾಡಿ 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 ಎಲ್ಲಾ ರಾಜರನ್ನ ಕೀಳಾಗಿ ನೋಡಕ್ ಸ್ಟಾರ್ಟ್ ಮಾಡ್ದ. ಎಲ್ಲಾ ಸುಲ್ತಾನರಿಗೂ ಅವಮಾನ ಆಯ್ತು. ಎಲ್ರು ಮನ್ಸಲ್ಲೇ ಒಂದಾದ್ರು, ನಮ್ಮ ಜಗಳ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಇವನನ್ನ ಮುಗಿಸೋಣ ಅಂತ. ಎಲ್ಲಾ ಸುಲ್ತಾನರು ಒಂದಾದ್ರು. ಧರ್ಮಕ್ಕಾಗಿ ಅಲ್ಲ, ಲೂಟಿಗಾಗಿ ಅಲ್ಲ, ಅವಮಾನಕ್ಕಾಗಿ ಯುದ್ಧ. ಮೊದಲ ಗುರಿ ರಾಮರಾಯನಿಗೆ, ಎರಡನೇದು ವಿಜಯನಗರಕ್ಕೆ. ಈ ಒಂದು ತಪ್ಪಿಂದ ಆಗಿದ್ದೆ ತಾಳಿಕೋಟ ಯುದ್ಧ. ಇದನ್ನ ರಾಕ್ಷಸ ತಂಗಾಡಿ ಯುದ್ಧ ಅಂತಾನು ಕರೀತಾರೆ. ಕ್ರಿಸ್ತಶಕ ಸುಮಾರು 1565. ಇದು ಯಾವುದೋ ಸಣ್ಣ ಯುದ್ಧ ಆಗಿರ್ಲಿಲ್ಲ, ದಕ್ಷಿಣ ಭಾರತದ ಭವಿಷ್ಯ ಬದಲಾಯಿಸಿದ ಯುದ್ಧ. ಈ ಯುದ್ಧದ ಒಂದು ಕಡೆ ಇದ್ದಿದ್ದು ವಿಜಯನಗರ ಸಾಮ್ರಾಜ್ಯ, ಅಳಿಯ ರಾಮರಾಯ, ಅನುಭವ ಇದ್ದಿದ್ದ ದೊಡ್ಡ ಸೇನೆ. ಇನ್ನೊಂದ್ ಕಡೆ ಒಗ್ಗಟ್ಟಾಗಿರೋ ದಕ್ಕನ ಸುಲ್ತಾನರು. ಸಾಮಾನ್ಯವಾಗಿ ಒಬ್ಬರನ್ನೊಬ್ರು ಯುದ್ಧ ಮಾಡ್ತಾ ಇದ್ರು. ಈ ಬಾರಿ ಎಲ್ರೂ ಒಟ್ಟಾಗಿದ್ದಾರೆ. ಏನಕ್ಕೆ? ಅಳಿಯ ರಾಮರಾಯನ ಅವಮಾನದಿಂದ. ಇವರೆಲ್ಲರ ಗುರಿ ವಿಜಯನಗರದ ಮೇಲೆ. ಎಲ್ಲಾ ಸುಲ್ತಾನರಿಗೂ ಗೊತ್ತಿತ್ತು, ವಿಜಯನಗರ ಬೆಳೆದ್ರೆ ನಾವಿನ್ನು ಉಳಿಯಲ್ಲ ಅಂತ. ಅದಕ್ಕೋಸ್ಕರ ಒಗ್ಗಟ್ಟು. ವಿಜಯನಗರ ಕಡೆ ಸೇನೆ ಹೆಚ್ಚು, ಆನೆಗಳು ಹೆಚ್ಚು. ಆದ್ರೆ ಸುಲ್ತಾನರ ಕಡೆ ಸಂಖ್ಯೆಯಲ್ಲಿ ಕಡಿಮೆ, ಆದ್ರೆ ಒಗ್ಗಟ್ಟು. ವೇಗದ ಕುದುರೆ, ತೋಪುಗಳು. ಆದ್ರೆ ಸುಲ್ತಾನರಿಗೆ ಗೊತ್ತಿತ್ತು, ದೊಡ್ಡ ಸೇನೆ ಇದ್ರೆ ಗೆಲುವಲ್ಲ, ಒಗ್ಗಟ್ಟಿದ್ರೆ ಗೆಲುವು ಅಂತ. ಇವಾಗ್ಲೇ ಬರೋದು ಕಥೆಯಲ್ಲಿ ಒಂದು ದೊಡ್ಡ ತಿರುವು. ವಿಜಯನಗರದ ಸೇನೆಯಲ್ಲಿ ಮುಸ್ಲಿಂ ಜನರಲ್ ಗಳು ಇದ್ರು. ಅವರು ತನ್ನ ರಾಜನನ್ನ ಬದಲಾಯಿಸ್ಬಿಟ್ರು. ಅವರು ದ್ರೋಹದಿಂದ ಒಳಗಿಂದಲೇ ದಾಳಿ ಮಾಡ್ತಾ ಇದ್ರು. ಯಾರಿಗೆ? ವಿಜಯನಗರ ಸಾಮ್ರಾಜ್ಯಕ್ಕೆ. ಇದರಿಂದ ಎಲ್ಲರಿಗೂ ಗೊಂದಲ, ಭಯ ಹಾಗೂ ಸೇನೆಯ ಕುಸಿತ. ಪರ್ಷಿಯನ್ ಕ್ರಾನಿಕಲ್ಸ್ ಹಾಗೂ ಫಾರಿನ್ ಅಕೌಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ದ್ರೋಹ ಆದ್ಮೇಲೆ ಇನ್ನೇನಾಯ್ತು? ರಾಮರಾಯನ ಜೀವಂತವಾಗಿ ಬಂಧಿಸಿದ್ರು. ಬಂಧಿಸಿ ಸುಲ್ತಾನರ ಮುಂದೆ ಕರ್ಕೊಂಡು ಹೋದ್ರು. ಯುದ್ಧದ ಭೂಮಿಯಲ್ಲೇ ಅವನ ಶಿರಚ್ಛೇದ ಅಂದ್ರೆ ಅವನ್ ತಲೆನ ಕತ್ತರಿಸ್ಬಿಟ್ರು. ಅವನ್ ತಲೆನ ಎಲ್ರ ಮುಂದೆ ತೋರಿಸಿದ್ರು. ಯಾಕಂದ್ರೆ ನಾಯಕತ್ವ ಇಲ್ಲೇ ಮುಗೀತು ಅಂತ. ಹೀಗೆ ನಾಯಕನ ಸಾವು, ದ್ರೋಹ, ನಿಧಾನವಾದ ಸೇನೆ, ಪರ್ಯಾಯ ನ್ಯಾಯಕತ್ವ ಇರ್ಲಿಲ್ಲ. ಒಂದೇ ದಿನದಲ್ಲಿ ಯುದ್ಧ ಮುಕ್ತಾಯ ಆಯ್ತು. ಹಂಗಂದ್ರೆ ಯುದ್ಧ ಆದ್ಮೇಲೆ ಹಂಪಿಗೆ ಏನಾಯ್ತು? ಎಲ್ಲ ಸುಲ್ತಾನರು ಹಂಪಿಯ ಕಡೆ ಹೋದ್ರು. ಎಲ್ಲ ವಜ್ರ ವೈಡೂರ್ಯಗಳ ಲೂಟಿ, ದೇವಸ್ಥಾನಗಳನ್ನ ನಾಶ ಮಾಡಿದ್ರು. ಉದ್ದೇಶ ಇಷ್ಟೇ, ವಿಜಯನಗರ ಮತ್ತೆ ಹುಟ್ಟು ಬರಬಾರ್ದು ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಂದ್ರೆ, ವಿಜಯನಗರ ದುರ್ಬಲವಾಗಿರ್ಲಿಲ್ಲ. ಯಾವಾಗ ಒಗ್ಗಟ್ಟು ಮುರಿತು ಅವತ್ತಿನಿಂದ ಕುಸಿತು. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೇನೆ. ಮತ್ತೆ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.